ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಮ್ಮ ದೇಶದಲ್ಲಿ ಅನೇಕ ಪ್ರಕರಣಗಳಲ್ಲಿ ಕೇಸ್ ದಾಖಲಾಗಿರೋದನ್ನು ನೋಡಿದ್ದೇವೆ. ಕಳ್ತನ, ರಾಬ್ರಿ, ಕೊಲೆ, ಇನ್ನು ಅನೇಕ ಭೀಕರ ಪ್ರಕರಣಗಳಲ್ಲಿ ಕೇಸ್ ಆಗಿರೋದು, ಜೊತೆಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೂಡ ಆ ಪ್ರಕರಣದಲ್ಲಿ ಆಗಿರೋದು ನಾವು ನೋಡಿದ್ದೀವಿ. ಆದರೆ ಈಗ ಬಿಹಾರದಲ್ಲಿ ಒಂದು ಕೇಸ್ ದಾಖಲಾಗಿದೆ. ಅದು ಕೂಡ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೇಲೆ. ಇದರಲ್ಲಿ ಯಾವ ವಿಶೇಷತೆ ಕೂಡ ನಿಮಗೆ ಕಾಣಿಸ್ತಾ ಇರಬಹುದು. ಆದರೆ ಈ ಕೇಸ್ನಲ್ಲೇ ಒಂದು ಟ್ವಿಸ್ಟ್ ಇದೆ. ಹಾಗೂ ಒಂದು ರೀತಿ ಈ ಕೇಸ್ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳಬಹುದು. ಈಗ ಕೇಸ್ ದಾಖಲಾಗಿರುವಂಥ ಕುರಿತಾಗಿ ಒಂದು ರಿವೈಂಡ್ ಮಾಡಿ ಅದರ ಕಥೆಯನ್ನು ಹೇಳ್ತಿ ಕೇಳಿ. ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ಕಾಂಗ್ರೆಸ್ನ ಹೊಸ ಪ್ರಧಾನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಭಾಷಣವನ್ನು ಮಾಡ್ತಾರೆ. ಆಗ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದೇನು ಅಂತಂದರೆ, ನಾವೀಗ RSS, BJP ಹಾಗೂ ಭಾರತದ ವಿರುದ್ಧವೇ, ಅಂದರೆ ಇಂಡಿಯನ್ ಸ್ಟೇಟ್ ವಿರುದ್ಧನೇ ಹೋರಾಡ್ತಾ ಇದ್ದೀವಿ ಅಂತ. ಆದರೆ ಈ ಕೇಸ್ ಫೈಲ್ ಆಗೋದಕ್ಕೆ ಈ ಸ್ಟೇಟ್ಮೆಂಟ್ ಪ್ರಮುಖವಾಗಿ ಕಾರಣವಾಗಿರೋದು. ಯಾಕಂದರೆ ಯಾವಾಗ ಈ ಮಾತನ್ನು ಬಿಹಾರದ ಸಮಸ್ತಿಪುರದ ನಿವಾಸಿಯಾದಂಥ ಮುಖೇಶ್ ಕುಮಾರ್ ಚೌಧರಿ ಕೇಳಿಸ್ಕೊಂಡ್ರೋ, ಆಗ ಆತ ತನ್ನ ಕೈಲಿದ್ದಂಥ 5 ಲೀಟರ್ ಹಾಲನ್ನು ನೆಲಕ್ಕೆ ಬೀಳಿಸ್ಬಿಟ್ರಂತೆ. ಅಂದರೆ ಮಾನಸಿಕವಾಗಿ ನೊಂದು ಆ ಆಘಾತಕ್ಕೆ ಅಷ್ಟು ಹಾಲನ್ನು ನೆಲಕ್ಕೆ ಬೀಳಿಸ್ದೆ. ಅದಕ್ಕೆ ಲೀಟರ್ ಹಾಲಿಗೆ 50 ರೂಪಾಯಿ ಅಂತೆ, 250 ರೂಪಾಯಿ ನನಗೆ ಲಾಸ್ ಆಗಿದೆ. ಹಾಗಾಗಿ ನನಗೆ ಈ ನಷ್ಟವನ್ನು ತುಂಬಿಕೊಡಬೇಕು, ಹಾಗೂ ನನಗಾಗಿರುವಂಥ ಆಘಾತಕ್ಕೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ದಾಖಲು ಮಾಡಬೇಕು ಅಂತ ಹೇಳಿ ಹತ್ತಿರದ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಯಾವಾಗ ಈ ಕೇಸ್ ದಾಖಲಿಸಬೇಕು ಅಂತ ಆತ ಠಾಣೆಯ ಮೆಟ್ಟಿಲು ಹತ್ತಿದ್ನೋ, ಆಗ ಪೊಲೀಸರಿಗೆ ಒಂದು ತಲೆನೋವು ತಂದಿತ್ತು. ಯಾಕೆ ಅಂತಂದರೆ, ಯಾವ ಸೆಕ್ಷನ್ ಅಡಿಯಲ್ಲಿ ಈ ಕೇಸ್ ದಾಖಲಿಸ್ಕೊಳ್ಬೇಕು ಅನ್ನೋದು ಪೊಲೀಸರಿಗೂ ಕೂಡ ಒಂದು ರೀತಿ ಕನ್ಫ್ಯೂಸ್ ಮಾಡ್ದಂಗಿತ್ತು. ಕೊನೆಗೆ ಒಂದು ಸೆಕ್ಷನ್ ಅಡಿ ಕೇಸ್ ದಾಖಲಿಸ್ಕೊಂಡು ಆತನಿಗೆ ಆಯ್ತಪ್ಪ, ಕೇಸ್ ದಾಖಲಿಸ್ಕೊಂಡಿದ್ದೀವಿ, ಮನೆಗೆ ಹೋಗು ಅಂತ ಹೇಳಿ ಕಳಿಸಿದ್ದಾರೆ. ಒಟ್ಟಿನಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ನಿಂದ ವಿಚಲಿತರಾಗಿ ಆಘಾತಕ್ಕೊಳಗಾಗಿ ಆಗಿರುವಂಥ ಹಾನಿಗೆ ಕೇಸ್ ದಾಖಲಾಗಿರೋದು ಜನರಿಗೆ, ಅದರಲ್ಲೂ ರಾಹುಲ್ ಗಾಂಧಿಗೂ ಒಂದು ರೀತಿ ಶಾಕ್ ಅಂತಲೇ ಹೇಳಬಹುದು. ಸೊ ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಹಾಗೂ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.